ಜೆಡಿಎಸ್ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಶಾಸಕ ಉದಯ್ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆಗೆ ಇದೀಗ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿರುವಂತದ್ದು. ಜೆಡಿಎಸ್ ಶಾಸಕರು ಯಾರು ಕೂಡ ಕಾಂಗ್ರೆಸ್ಗೆ ಹೋಗೋದಿಲ್ಲ, ನಿಮ್ಮ ಪಕ್ಷದಲ್ಲಿರುವಂತಹ ಶಾಸಕರನ್ನ ನೀವು ಉಳಿಸ್ಕೊಳ್ಳಿ ಅಂತ ಇದೀಗ ಇವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಶಾಸಕ ಉದಯ್ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಇದೀಗ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ್ನ ನೀಡಿರುವಂತದ್ದು. ಯಾರು ಕೂಡ ಯಾವ ಶಾಸಕರು ಕೂಡ ಜೆಡಿಎಸ್ನ ಶಾಸಕರು ಕಾಂಗ್ರೆಸ್ಗೆ ಹೋಗೋದಿಲ್ಲ, ನಿಮ್ಮ ಶಾಸಕರನ್ನು ನಿಮ್ಮ ಬಳಿ ಮೊದಲು ಉಳಿಸ್ಕೊಳ್ಳಿ ಅಂತ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರ ಶಾಸಕರೇ ಸಾರ್ವಜನಿಕವಾಗಿ ಅಸಹಾಯಕತೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಕೂಡ ತಿರುಗೇಟನ್ನ ಕೊಟ್ಟಿರುವಂತದ್ದು. ಕಾಂಗ್ರೆಸ್ನವರಿಗೆ ಬೇರೆ ಶಾಸಕರ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಸ್ಪಷ್ಟ ಬಹುಮತ ಇರೋದ್ರಿಂದಾಗೆ ಬೇರೆಯವರು ಬರೋದು ಅವಶ್ಯಕತೆ ಏನಿಲ್ಲ. ಕುಮಾರಸ್ವಾಮಿ ಹೇಳ್ತಿರಬಹುದು ನಮ್ಮ ಶಾಸಕರು ನಮ್ಮ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅಂತೇಳಿ. ಇತ್ತೀಚೆಗೆ ಜೊತೆಗೆ ಅವರು ಪಕ್ಷ ಸಂಘಟನೆಗಾಗಿ ನಿರಂತರವಾಗಿ ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಿದ್ದಾರೆ. ಅಂದರೆ ಕಾಂಗ್ರೆಸ್ಗೆ ಹೆಚ್ಚುವರಿಯಾಗಿ ಶಾಸಕರ ಅವಶ್ಯಕತೆ ಏನಿಲ್ಲ ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ, ಬಂದರೆ ಕರೆಸ್ಕೊಳ್ತಾರೆ, ಅದೇನು ಸಮಸ್ಯೆ ಇಲ್ಲ. ಬಟ್ JDS ಒಂದು ಸ್ವಲ್ಪ ಮಟ್ಟಿಗೆ ಸಂಖ್ಯೆ ಕಡಿಮೆ ಆಗಿರೋದ್ರಿಂದಾಗಿ ಅದನ್ನು ಬಲಗೊಳಿಸೋದಕ್ಕೆ JDS ಕಡೆಯಿಂದ ನಿರಂತರವಾಗಿ ಪ್ರಯತ್ನ ಅಂತೂ ನಡೀತಾ ಇದೆ. ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಮುಂದಿನ ಚುನಾವಣೆಗಾಗಿ ಮತ್ತಷ್ಟು ಸೀಟ್ಗಳನ್ನು ಜಾಸ್ತಿ ತಗೋಬೇಕು ಅನ್ನುವಂಥ ವಿಚಾರ. ಇದರ ಮಧ್ಯೆ ಈ ರೀತಿಯಾಗಿ JDS ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥ ಚರ್ಚೆ ಇದೆಯಲ್ಲ. ಸೊ ಇದು ಅಷ್ಟರ ಮಟ್ಟಿಗೆ ಸೂಕ್ತ ಅಥವಾ ಆ ರೀತಿಯ ಚರ್ಚೆಗಳು ಇಲ್ಲ ಅಂತ ಅನ್ಸುತ್ತೆ. ಬಟ್ ಅವರು ಯಾವ ಆಧಾರದ ಮೇಲೆ ಹೇಳಿದ್ರು ಏನೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಆ ರೀತಿ ಹೋಗೋದು ಬರೋದು ಅಂಥ ಬೆಳವಣಿಗೆ ಏನಿಲ್ಲ ರಾಜ್ಯದಲ್ಲಿ. ಸೊ ಗೊತ್ತಿಲ್ಲ, ಅಂದರೆ ಅನುದಾನ ಸಿಗಬೇಕು ಅಂತ ಹೇಳಿದ್ರೆ ಹೋಗಲೇಬೇಕಾಗುತ್ತೆ. ಈಗ ಶಾಸಕರು ಅಂದರೆ ಅವರಿಗೆ ವ್ಯತ್ಯಾಸ ಇರುತ್ತೆ ಅನುದಾನ ವಿಚಾರದಲ್ಲಿ. ಸೊ ಹಂಗಾಗಿ ಹೋದರೆ ನಮಗೆ ಅನುದಾನ ಸಿಗಬಹುದು ಅನ್ನೋಂಥ ವಿಚಾರ ಇರಬಹುದು, ಏನೋ ಗೊತ್ತಿಲ್ಲ. ಸ್ವಪಕ್ಷೀಯರು ಅವರ ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರು ಇತ್ತೀಚಿನ ದಿನಗಳಲ್ಲಿ ಹೇಳಿಕೆಗಳನ್ನ ತಾವೆಲ್ಲ ಮಾಧ್ಯಮದ ಸ್ನೇಹಿತರು ರಾಜ್ಯದ ಜನತೆಗೆ ತಾವೇ ಬಿತ್ತರಿಸಿದಿರಿ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರ ಪರಿಸ್ಥಿತಿಗಳೇನಾಗಿದೆ ಅಂತಕ್ಕಂಥದ್ದು ಅಸಹಾಯಕತೆಯಿಂದ ಇವತ್ತು ಅವರು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀರಿ. ಜನತಾದಳ ಪಕ್ಷದ ಶಾಸಕರು ಯಾರು ಕೂಡ ಇವತ್ತು ಕಾಂಗ್ರೆಸ್ನ ಪಾಪ ಕೆಲವೊಂದಷ್ಟು ಮಂದಿ ಇವತ್ತೇನು ನಮ್ಮ ಜೊತೆ ಬಂದುಬಿಡ್ತಾರೆ ಅಂತ ಹೇಳ್ತಾರೆ. ದಯವಿಟ್ಟು ಒಂದು ಮಾತನ್ನು ತಿಳಿಸ್ತೇನೆ, ಇಲ್ಲಿರ್ತಕ್ಕಂಥ ಶಾಸಕರು ಎಲ್ಲ ನಮ್ಮ ಕುಟುಂಬದ ಸದಸ್ಯರಿದ್ದಾಗೆ ಎಲ್ಲ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಯಾವುದೇ ಸಣ್ಣ ಪುಟ್ಟ ಅವ್ರಿಗೆ ಬರ್ತಕ್ಕಂಥ ಆಫರ್ಗಳು ಮತ್ತೊಂದು ಮಗದೊಂದು ಮಾಡಿದಂಥ ಸಂದರ್ಭದಲ್ಲಿ ತತ್ಕ್ಷಣ ಪಕ್ಷದ ವರಿಷ್ಠರು ನಮ್ಮ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ಸು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಶಾಸಕರನ್ನ, ಅವರ ಸರ್ಕಾರನ, ಅವರ ಕುರ್ಚಿಯನ್ನು ಭದ್ರಪಡಿಸ್ಕೋಬೇಕಾಗಿದೆ. ಕಾಂಗ್ರೆಸ್ ಶಾಸಕರೇ ಕಾಂಗ್ರೆಸ್ನ ಬಿಟ್ಟು ಹೋಗ್ತಕ್ಕಂಥ ವಾತಾವರಣ ಸೃಷ್ಟಿ ಆದಮೇಲೆ ಇನ್ನು JDSನವ್ರು ಕಾಂಗ್ರೆಸ್ಗೆಲ್ಲ ಹೋಗ್ಲಿಕ್ಕಿದೆ.